ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂಥೇಳಿ ಜಗಜ್ಯೋತಿ ಬಸವಣ್ಣನವರು ವಿಶೇಷವಾಗಿ ಒಂದು ವಚನವನ್ನು ನಮಗೆ ಅನುಗ್ರಹಿಸಿದರು. ಇಲ್ಲಿ ಅವರು ಏನು ಹೇಳಿದರು ಅಂದರೆ, ಯಾವುದು ಬಲಿಷ್ಠ ಇರ್ತೈತಿ ಅದು ಉಳಿತೈತಿ, ಯಾವುದು ದುರ್ಬಲ ಇರ್ತೈತಿ ಅದು ಹೋಗತೈತಿ. ಇಷ್ಟ ಇದರ ಅರ್ಥ. ಇಲ್ಲಿ ನಿನ್ನೊಳಗೆ ಪುಣ್ಯ ಬಲವಾಗಿ ಇತ್ತಪ್ಪ ಅಂದ್ರೆ ನಿನ್ನ ಪಾಪ ನಿಶ್ಚಿತವಾಗಿಯೂ ಸಹಿತ ಕ್ಷೀಣವಾಗತೈತಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ನಮ್ಮೊಳಗೆ ಜ್ಞಾನ ಹೆಂಗೆ ಹೆಚ್ಚಾಕತ್ತೋ ಹಂಗೆ ಅಜ್ಞಾನ ಕಡಿಮೆ ಆಕೋತ ಬರ್ತೈತಿ. ಅಜ್ಞಾನ ಹೋತಪ್ಪ ಅಂದ್ರೆ ಅದ ಪೂರ್ಣ ಬ್ರಹ್ಮಸ್ಥಿತಿ. ಅಜ್ಞಾನಕ್ಕೆ ಅವಕಾಶ ಇಲ್ಲ ಬ್ರಹ್ಮಸ್ಥಿತಿಯೊಳಗೆ. ಮತ್ತು ಜ್ಯೋತಿ ಬಲವಾಗಿ ಇತ್ತಪ್ಪ ಅಂದ್ರೆ ಕತ್ಲೆ ಅನ್ನೋದು ಕ್ಷಣಾರ್ಧದೊಳಗೆ ಮಾಯವಾಗಿ ಹೋಗಿಬಿಡ್ತೈತಿ. ಎಲ್ಲಿಯವರೆಗೆ ಜ್ಯೋತಿ ಐತಿ ಅಲ್ಲಿವರೆಗೆ ಬೆಳಕನ ಐತಿ, ಕತ್ಲಿಗೆ ಅವಕಾಶ ಇಲ್ಲ. ಮತ್ತು ಪರುಷಮಣಿಯನ್ನು ಕಬ್ಬಿಣಕ್ಕೆ ಹಚ್ಚಿದಾಗ ಕಬ್ಬಿಣ ಬಂಗಾರವಾಗಿ ಬಿಡ್ತೈತಿ. ಅಂದ್ರೆ ಪರುಷ ತನ್ನೊಳಗಿದ್ದ ಬಲದಿಂದ ಕಬ್ಬಿಣವನ್ನು ಬಂಗಾರವನ್ನಾಗಿ ಮಾಡಿಬಿಡ್ತೈತಿ. ಹಂಗಂದ್ರೆ ಶರಣರ, ಸಂತರ, ಮಹಾತ್ಮರ, ಅವತಾರಿ ಪುರುಷರ ಒಂದು ಸಂಘದಿಂದ, ಅವರ ಒಂದು ಬೋಧನೆಯಿಂದ ಏನು ಕೇಡಾಗ್ತೈತಿಪ್ಪ ಅಂದ್ರೆ ನಮ್ಮ ಭವಬಂಧನ ನಾಶವಾಗಿ ಬಿಡ್ತೈತಿ. ನಮಗೆ ತಿಳುವಳಿಕೆ ಇರಲಾರ್ದಕ್ಕೆ ನಾವು ಬಂಧನದೊಳಗೆ ಸಿಲುಕಿದಂಗೆ ಆಗೈತಿ. ನಿನ್ನೊಳಗಿದ್ದಂಥ ಅಜ್ಞಾನ ಕಳೆದು ಹೋತಪ್ಪ ಅಂದ್ರೆ ನೀ ಬಂಧನದಿಂದ ಮುಕ್ತನಾಗಿಬಿಡ್ತಿ. ಅದು ಸ್ಥಿತಪ್ರಜ್ಞ ಸ್ಥಿತಿ, ಮೋಕ್ಷ ಸ್ಥಿತಿ, ಜೀವನ್ಮುಕ್ತ ಅಂತ ಹೇಳಿಕಾರ ವಿಶೇಷವಾಗಿ ಕರೆದುಕೋತ ಬಂದರು. ಅದಕ್ಕೆ ಆದಷ್ಟು ಒಳ್ಳೆಯ ಗುಣಗಳನ್ನು ಹೆಚ್ಚು ಮಾಡ್ಕೋತ ಹೋದಿವಪ್ಪ ಅಂದ್ರೆ ದುರ್ಗುಣಗಳೆಲ್ಲವೂ ಸಹಿತ ಕ್ಷಣಿಸ್ಕೋತ ಕ್ಷೀಣಾಕೋತ ಹೋಗ್ತಾವ. ನೀ ಏನು ಮಾಡಪ್ಪ ಅಂದ್ರೆ ನಿನ್ನ ಮನಸ್ಸನ್ನು ಆ ದೈವ ಚಿಂತನೆ ಒಳಗೆ ಹಚ್ಚು. ಎಷ್ಟು ದಿನ ಬದುಕ್ತಿ ನೀನು? ಬದುಕೋದ್ರೊಳಗೆ ನಿನ್ನ ಅಜ್ಞಾನವನ್ನು ಕಳ್ಕೊಂಡು ಜ್ಞಾನವಂತನಾಗಿ ಮುಕ್ತನಾಗಪ್ಪ ಅಂತ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂಥೇಳಿ ಭಾಳ ಚಂದ ಹೇಳಿದರು. ಅದಕ್ಕೆ ಅಂತಹ ಶರಣರ ಸಂಘವನ್ನು ಮಾಡಬೇಕು, ಅವರ ಅನುಭಾವದ ನುಡಿಗಳನ್ನು ಕೇಳಬೇಕು, ನಮ್ಮ ಭವಬಂಧನವನ್ನು ಹರ್ಕೊಳ್ಬೇಕು. ಶಿವಯೋಗಿಗಳ ಶಿವಾವತಾರ ಅದು ಮನುಕುಲದ ಸೂರ್ಯನ ಅವತಾರ. ಬದುಕು ವಿರಕ್ತಿಯ ಸಂವಿಧಾನ, ಬಾಳು ಸಮತೆಯ ಸುವಿಧಾನ, ನೆನಹು ಶರಣ ಜೀವನ, ನಡೆ ಬಸವ ಭಾವ, ಹೊರಗೆ ಬಯಲ ಬಿಂಬ, ಒಳಗೆ ಲಿಂಗಾಂಗ ಯೋಗ, ಮಾತು ವಚನದ ಒಲವಿನ ಓಂಕಾರ, ಈ ಅವತಾರ
ಅಲ್ಲಮನ ಪೂರ್ಣಾವತಾರ. ಶಿವಯೋಗಿ ಎಂದರೆ ಶಿವಯೋಗಿ, ಶಿವಯೋಗ ಎಂದರೆ ಅಥಣಿಯ ಮುರುಗೇಂದ್ರ ಶಿವಯೋಗಿ ಅಂಥೇಳಿ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳನ್ನು ವಿಶೇಷವಾಗಿ ಗುಣಗಾನವನ್ನು ಗೈದರು. ಅಥಣಿಯ ಅನುಭಾವದ ಅಂಗಳವೆಂದೆನಿಸಿದ ನೆಚ್ಚಿನ ಶ್ರೀ ಗಚ್ಚಿನ ಮಠದ ಯೋಗ ಮಂಟಪದಲ್ಲಿ ಆಗಾಗಿ ಮೇಲಿಂದ ಮೇಲೆ ಶ್ರೀ ಗುರು ಬಸವಲಿಂಗಾಯ ನಮಃ ಅಂಥೇಳಿ ಓಂಕಾರನಾದ ಕೇಳಿ ಬರ್ತಿತ್ತು. ಅದು ಮುರುಗೇಂದ್ರ ಶಿವಯೋಗಿಗಳ ಒಂದು ಅನುಭಾವದ ನುಡಿ. ಅವರ ಜೀವನ ಬಸವಮಯವಾಗಿ ಹೋಗಿಬಿಟ್ಟಿತ್ತು ನೋಡ್ರಿ. ಅಥಣಿ ಶಿವಯೋಗಿಗಳು ನದಿ ಇಂಗಳಗಾವಿ ಬಾಗೂಜಿ ಮಠದ ಆದರ್ಶ ಶರಣರಾದಂಥ ಶ್ರೀ ರಾಚಯ್ಯನವರು ಮತ್ತು ಮಾತೋಶ್ರೀ ನೀಲಮ್ಮನವರ ಪುಣ್ಯಗರ್ಭದೊಳಗೆ 1836ನೇ ಇಸ್ವಿಯೊಳಗೆ ಜನ್ಮವನ್ನು ತಾಳಿದ್ರು ಅಂಥೇಳಿ ಅಥಣಿ ಶಿವಯೋಗಿಗಳ ಚರಿತ್ರವನ್ನು ನೋಡುವಾಗ ನಾವು ತಿಳ್ಕೊಂಡೆವು. ಸಿದ್ಧಾರೂಢರ ಒಂದು ಭಾವ, ಅಥಣಿ ಶಿವಯೋಗಿಗಳ ಒಂದು ಭಾವ ಸಮ್ಮಿಲಿತವಾಗಿದ್ದು ಎರಡು. ಹೊರಗೆ ಇವರು ಸಿದ್ಧಾರೂಢರಿದ್ದರು, ಹೊರಗೆ ಅವರು ಶಿವಯೋಗಿಗಳಿದ್ದರು, ಒಳಗೆ ಎರಡು ಆತ್ಮಗಳು ಒಂದೇ ಇದ್ವು. ಹಾಗಾಗಿ ಅಥಣಿ ಶಿವಯೋಗಿಗಳು ಹುಟ್ಟಿದ್ದು 1836, ಹುಬ್ಬಳ್ಳಿಯ ಸಿದ್ಧಾರೂಢರು ಹುಟ್ಟಿದ್ದನು ಸಹಿತ 1836. ನಾವು ಬಯಲ ಅತಿಥಿ ಎನ್ನುವಂತಹ ಸುಂದರವಾದಂತಹ ಕಾದಂಬರಿ ರೂಪದ ಸಿದ್ಧಾರೂಢರ ಕುರಿತಾದಂಥ ಒಂದು ಗ್ರಂಥ ಶಾಂತಲಾ ಯೋಗೀಶ್ ಯಡ್ರಾವಿಯವರು ಈ ಒಂದು ಸುಂದರವಾದಂಥ ಗ್ರಂಥವನ್ನು ರಚನೆ ಮಾಡಿದರು. ಅದರೊಳಗೆ ಇವತ್ತು ನಾವು 64ನೆಯ ಭಾಗವನ್ನು ನೋಡೋದು. ಇಲ್ಲಿ ಅಥಣಿ ಶಿವಯೋಗಿಗಳ ಮ್ಯಾಲ ಸಿದ್ಧಾರೂಢರು ಯಾವ ಭಾವವನ್ನು ಇಟ್ಟಿದ್ದರು ಅನ್ನುವಂತಹ ಒಂದು ವಿಚಾರವನ್ನು ಇಲ್ಲಿ ಅವರು ಮಂಡಿಸ್ತಾರೆ. ಸಿದ್ಧಾಶ್ರಮ ಕನ್ನಡ ನಾಡಿನಲ್ಲಿ ಅಲ್ಲದೆ ಹೊರನಾಡಿನ ಕಣ್ಮನ ಸೆಳೆಯಿತು. ಆರೂಢರ ಅಪಾರ ಕರುಣೆ, ಜ್ಞಾನ, ಅನುಭವ, ಅವರು ಬೋಧಿಸುವ ಕ್ರಮ, ಅವರುಂಡ ಕಷ್ಟ ಕೋಟಲೆಗಳು, ಭಕ್ತೋದ್ಧಾರಕ್ಕಾಗಿ ಅವರು ಪಟ್ಟ ಪರಿಶ್ರಮ, ತಾವೇ ತಾವಾಗಿ ಘಟಿಸುವ ಲೀಲೆಗಳು ಒಂದೇ ಎರಡೇ, ಲಕ್ಷೋಪಲಕ್ಷ ಕಥೆಗಳು, ಪ್ರಸಂಗಗಳು, ಸುದ್ದಿಗಳು ಜನಮನವನ್ನು ತಟ್ಟಿದವು. ಹುಬ್ಬಳ್ಳಿ ದೊಡ್ಡ ಯಾತ್ರಾ ಕ್ಷೇತ್ರವಾಯಿತು ಅಂಥೇಳಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ನೋಡ್ರಿ. ಸಿದ್ಧಾರೂಢರು ಎಷ್ಟು ಕಷ್ಟವನ್ನು ಪಟ್ಟರು, ಸಿದ್ಧಾರೂಢರು ಭಕ್ತರ ಮೇಲೆ ಎಷ್ಟು ಪ್ರೇಮವನ್ನು ಹೊಂದಿದ್ರು. ಸಿದ್ಧಾರೂಢರ ಒಂದು ಜ್ಞಾನ, ಅವರ ಅನುಭವ, ಅವರ ಜೀವನದಲ್ಲಿ ನಡೆದಂತಹ ತಾನಾಗಿನ ಘಟಿಸಿದಂತಹ ಲಕ್ಷೋಪಲಕ್ಷ ಪವಾಡಗಳು, ಇವುಗಳಿಂದ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ತುಂಬ ಜನರಿಗೆ ಸುದ್ದಿಯಾಗಿ ಹುಬ್ಬಳ್ಳಿ ಕೇವಲ ಒಂದು ಊರಾಗಿ ಉಳಿಲಿಲ್ಲ, ಅದು ಒಂದು ಪುಣ್ಯಕ್ಷೇತ್ರವಾಯಿತು. ಮತ್ತು ಜನರು ಅಲ್ಲಿ ಕಂಡದ್ದು ಕಲ್ಪತರು ಅಂತ ಹೇಳ್ತಾರೆ. ಸಿದ್ಧಾರೂಢರು ಹುಬ್ಬಳ್ಳಿಯಾಗ ಹೆಂಗಿದ್ರಪ್ಪ ಅಂದ್ರೆ ಕಲ್ಪತರುವಾಗಿದ್ದರು. ಸಿದ್ಧಾರೂಢರು ಉಣಿಸುವಂತಹ ಆ ಪ್ರಸಾದ ಅಮೃತವಾಗಿತ್ತಂತ.
ಅಲ್ಲಿ ಕೇಳಿದಂತಹ ಮಂತ್ರ ಶಿವಮಂತ್ರವಾಗಿತ್ತಂತ. ಅಲ್ಲಿ ಸಿಕ್ಕಿದ್ದು ಸಿದ್ಧಾರೂಢರ ಮಾತೃ ವಾತ್ಸಲ್ಯ, ನಿಂತಿದ್ದು ಶಿವಸ್ವರೂಪ, ಸ್ವಸ್ವರೂಪ. ಸಾವಿರಾರು ಚಿಂತೆಗಳನ್ನು ಹೊತ್ತು ಬಂದವನ ಭಾರವನ್ನೆಳುಹಿ ಒಂದೇ ಒಂದಾದ ಶಿವಚಿಂತನೆಯಲ್ಲಿ ತೊಡಗಿಸುತ್ತಿದ್ದರು. ಯಾವ ಭಾವದಿಂದ ಯಾರೇ ಬಂದರೂ ಅನುಭಾವದ ಅಂದವನ್ನು ತೋರಿಸುತ್ತಿದ್ದರು. ಬಂದವರು ಬರಿಗೈಯಿಂದ ನಿರಾಸೆಯಿಂದ ಹೋದದ್ದೇ ಇಲ್ಲ. ಮೃಷ್ಟಾನ್ನವಿದ್ದರೂ ಆರೂಢರ ಅಂತಃಕರಣದ ಅಂಬಲಿಗೆ ಅಲ್ಲಿ ಕೊರತೆಯಿಲ್ಲ. ಎದೆ ತುಂಬಿ ಕರುಳು ಉಕ್ಕಿ ಸುರಿವ ಅನುಕಂಪೆಗೆ ಬರಗಾಲವಿಲ್ಲ. ಅನುಭವದ ಆರೋಗನೆಗೆ ಭೇದವಿಲ್ಲ. ಬಡವ ಬಲ್ಲಿದ, ಹೆಣ್ಣು ಗಂಡು, ಸಂಸಾರಿ ಸನ್ಯಾಸಿ ಯಾವುದು ಅಲ್ಲಿ ಎಣಿಕೆಗೆ ಇಲ್ಲ ಅಂತ ಹೇಳ್ತಾರೆ. ಸಿದ್ಧಾರೂಢರ ಸನ್ನಿಧಾನ ಹೆಂಗಾಗಿತ್ತು ಅಂತ ಹೇಳ್ತಾರೆ. ಸಿದ್ಧಾರೂಢರು ಹಂತೇಕ ಯಾರು ಬಂದ್ರೂ ಸಹಿತ ಇವತ್ತಿನ ಮಠನೂ ಸಹಿತ ಬರಿಗೈಲಿಂದ ಹೋಗಿಲ್ಲಂತ. ಅವರನ್ನು ನಂಬಿ ಬರತರಿಗೆ ಶಕ್ತಿಗನುಸಾರವಾಗಿ ತುಂಬಿಕೊಂಡು ಹೋದರು. ಮ್ಯಾಟ ಹಚ್ಚಿ ತೂರ್ತಿದ್ರಂತ ನೋಡ್ರಿ ಸಿದ್ಧಾರೂಢರು. ಹೆಂಗೆ ಹೊಲದಾಗ ರೈತ ಕಾಳು ಕಡಿ ಒಕ್ಕುವಾಗ ಮ್ಯಾಟದ ಮೇಲೆ ನಿಂತು ತೋರ್ತಾನೋ ಹಂಗೆ ಸದ್ಗುರು ಸಿದ್ಧಾರೂಢರು ಜ್ಞಾನದ ಮ್ಯಾಟ ಹಚ್ಚಿ ನಿಜಗುಣ ಶಿವಯೋಗಿಗಳ ಮಹಾಜ್ಞಾನವನ್ನು ತೋರಿದ್ರಂತ. ಯಾರಿಗೆ ಎಷ್ಟು ಶಕ್ತಿ ಐತೋ ಅಷ್ಟು ಅದನ್ನು ತೊಗೊಂಡು ಹೋಗಿ ಮುಕ್ತರಾದ್ರಷ್ಟ. ಒಂದು ಸಲ ಏನಾಗಿತ್ತಂದ್ರೆ, ಉತ್ತರ ಭಾರತದಿಂದ ಒಂದು 4-6 ಜನ ಪಂಡಿತರು ಸಿದ್ಧಾರೂಢರ ಮಟ್ಟಕ್ಕೆ ಬಂದರು. ಸಿದ್ಧಾರೂಢರ ಕೀರ್ತಿಯನ್ನು ಕೇಳಿದ್ರು. ಅವರು ಬಂದರು. ಅವರ ದರ್ಶನ ಆಶೀರ್ವಾದ ಪಡ್ಕೊಂಡು ಒಂದು ದಿವಸ ಅಲ್ಲೇ ಉಳಿದ ಮಾರನೇ ದಿವಸ ಸಿದ್ಧಾರೂಢರನ್ನು ಒಂದು ಪ್ರಶ್ನೆ ಕೇಳಿದರು. ಅವರು ಸ್ಥಿತಪ್ರಜ್ಞ ಸ್ಥಿತಿಯ ಪ್ರತ್ಯಕ್ಷ ಅನುಭವವನ್ನು ನೀವು ನಮಗೆ ಮಾಡಿಕೊಡಬೇಕು ಅಂತಂದ್ರೆ ಅವರು. ಸ್ಥಿತಪ್ರಜ್ಞ ಅಂತ ನೀವು ಹೇಳ್ತಿರ್ತೀರಿ, ಅದರ ಪ್ರತ್ಯಕ್ಷ ಅನುಭವ ನನಗೆ ಆಗಬೇಕ್ರಿ ಅಂತ ಆ ಉತ್ತರ ಭಾರತದ ಪಂಡಿತರು ಸಿದ್ಧಾರೂಢರಲ್ಲಿ ಪ್ರಾರ್ಥನೆ ಮಾಡಿದರು. ಅವರು ಪ್ರಶ್ನೆ ಮಾಡಿದ ಕೂಡಲೇ ಸಿದ್ಧಾರೂಢರು ಒಂದು ಕ್ಷಣ ತಮ್ಮ ಕಣ್ಣು ಮುಚ್ಚಿ ಧ್ಯಾನಸ್ಥರಾಗಿ ಅಂತರಂಗದೊಳಗೆ ಕುಂತುಬಿಟ್ರು. ಸ್ವಲ್ಪ ಹೊತ್ತು ಬಿಟ್ಟು ಕಣ್ಣು ತೆಗೆದು ಅವರು ಹೇಳ್ತಾರೆ ಏನಂದ್ರೆ, ಪಂಡಿತರೇ, ನೀವು ಇವತ್ತಿನ ಅಥಣಿಗೆ ಹೋಗ್ರಿ. ಮತ್ತು ಅಲ್ಲಿ ಗಚ್ಚಿನ ಮಠ ಅಂಥೇಳಿ ಒಂದು ಪುಣ್ಯ ಸ್ಥಾನ ಐತಿ. ಅಲ್ಲಿ ಮಹಾನುಭಾವರಾದಂಥ ಶ್ರೀ ಮುರುಗಪ್ಪಜ್ಜವ್ರು ಅಂತೇಳಿ ಅದಾರ. ಅವ್ರ ಹಂತಕ್ಕೆ ನೀವು ಹೋಗಿ ಬರ್ರಿ, ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರು ಅಂತ ಪಂಡಿತರಿಗೆ ಸಿದ್ಧಾರೂಢರು ಹೇಳಿಬಿಟ್ರು. ಆವಾಗ ಸಿದ್ಧಾರೂಢರ ಮಾತು ಕೇಳಿದ ಕೂಡಲೇ ಆ ಪಂಡಿತರಿಗೆ ಇವತ್ತಿನ ನಾವು ಅಥಣಿಗೆ ಹೋಗಬೇಕು, ಆ ಮುರುಗೇಂದ್ರ ಶಿವಯೋಗಿಗಳನ್ನು ದರ್ಶನ ಮಾಡಿ ಅವರಿಂದ ನಮ್ಮ ಪ್ರಶ್ನೆಗೆ ಉತ್ತರವನ್ನು ಪಡ್ಕೋಬೇಕಂತೇಳಿ ಹೊಂಟಬಿಟ್ರು. ಅಥಣಿಗೆ ಹೋದರು. ಅಥಣಿ ಶಿವಯೋಗಿಗಳು ಹೆಂಗಿದ್ರಪ್ಪ ಅಂದ್ರೆ, ಅಷ್ಟೇ ಒಂದು ಮಾತು ಹೇಳ್ತಾನೆ ನಿಮಗೆ. ಭಾಳ ಸರಿ ಹೇಳಿದ್ದೀನಿ ನಾ ಇದನ್ನು. ಆದರೂ ಎಂಥ ಒಂದು ನಿರ್ಹಂಭಾವ, ನಿರಪೇಕ್ಷ ಭಾವ, ಉದಾಸೀನ ಭಾವ ಇತ್ತ ಆ ಅಥಣಿ ಶಿವಯೋಗಿಗಳಿಗೆ. ಅಂದರೆ ಆ ಗಚ್ಚಿನ ಮಟ್ಟಕ್ಕೆ ಯಾವ ಒಬ್ಬ ಭಕ್ತ 9 ಬಂಗಾರದ ನಾಣ್ಯಗಳನ್ನು ಬಡಿದು ಹೋಗಿದ್ದ ಹೊಚ್ಚಲಕ್ಕೆ. ಯಾವ ಒಬ್ಬ ಭಕ್ತ ಬಂದ ಮುರುಗೇಂದ್ರ ಶಿವಯೋಗಿಗಳಿಗೆ ಹೇಳ್ತಾನೆ, ಯಪ್ಪ, ಮಠದ ಹೊಚ್ಚಲಕ್ಕೆ ಯಾರೋ ಬಂಗಾರದ ನಾಣ್ಯಗಳನ್ನು ಬಡಿದು ಹೋಗಿದಾರು ಅಂದ ಕೂಡಲೇ ಕೇಳಿಲ್ಲ ಅವ್ರಂಗೆ ಸುಮ್ಮನೆ ಆಗಿಬಿಟ್ರಂತ ಶಿವಯೋಗಿಗಳು. ಮತ್ತು ಸ್ವಲ್ಪ ದಿವಸ ಬಿಟ್ಟ ಮೇಲೆ ಯಾರೋ ಆ ಬಂಗಾರದ ನಾಣ್ಯಗಳನ್ನು ಕಿತ್ಕೊಂಡು ಹೋಗಿಬಿಟ್ರಂತ. ಮತ್ತು ಭಕ್ತರು ಬಂದು, ಯಪ್ಪ,
ಮಠದ ಹಚ್ಚಲಕ್ಕೆ ಬಡದಂತಹ ಬಂಗಾರದ ನಾಣ್ಯಗಳನ್ನು ಯಾರೋ ಕಿತ್ಕೊಂಡು ಹೋಗ್ಯಾರೋ ಅಂತಂದ್ರಂತ. ಶಿವಯೋಗಿಗಳು ಮತ್ತು ಸುಮ್ಮನೆ ಕುಂತ್ಬಿಟ್ರಂತ. ಆವಾಗ ಭಕ್ತರಂದರು, ಯಪ್ಪ ನೀವು ಸುಮ್ಮನೆ ಕುಂತ್ರಲ್ಲ ಅಂತಂದರು. ಶಿವಯೋಗಿಗಳು ಶಾಂತ ಸ್ವರೂಪರಾಗಿ ಒಂದು ಮಾತಂದ್ರಲ್ಲಿ ಏನಂದರೆ, ಯಾವ ಪುಣ್ಯಾತ್ಮ ತನ್ನ ಹಂತೇಕ ಐತೆ ಅಂಥೇಳಿ ಬಡಿದು ಹೋಗಿದ್ದಪ್ಪ, ಯಾವ ಪುಣ್ಯಾತ್ಮನ ಹಂತೇಕ ಇಲ್ಲ ಅಂಥೇಳಿ ಅವ ಕಿತ್ಕೊಂಡು ಹೋಗಿದ್ದಾನಪ್ಪ. ಬಡದು ಹೋದವನು ಪುಣ್ಯಾತ್ಮನ, ಕಿತ್ಕೊಂಡು ಹೋದವನು ಪುಣ್ಯಾತ್ಮನ. ಅದರ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡಬೇಕಪ್ಪ, ನಮ್ಮ ಸಾಧನೆ ಒಳಗೆ ನಾವು ಇರಬೇಕು ಅಂತ ಹೇಳಿಕಾರ ಎಷ್ಟೊಂದು ಮಾರ್ಮಿಕವಾದಂಥ ಉತ್ತರವನ್ನು ಕೊಟ್ಟರು. ಎಲ್ಲರಿಗೂ ಬರತೈತೆ ಅನ್ನೋ ಭಾವ ಅಂತ. 9 ತೊಲೆ ಬಂಗಾರದ ನಾಣ್ಯಗಳನ್ನು ಬಡಿದ್ರೆ ಬಂದು ನೋಡಲಿಲ್ಲ, ಸಂತೋಷ ಪಡಲಿಲ್ಲ. 9 ತೊಲೆ ಬಂಗಾರದ ನಾಣ್ಯಗಳನ್ನು ಯಾರೋ ಕಿತ್ಕೊಂಡು ಹೋದ್ರೂ ಬಂದು ನೋಡಲಿಲ್ಲ, ಅದಕ್ಕೆ ದುಃಖನೂ ಪಟ್ಕೊಳ್ಳಿಲ್ಲ. ಎಂತಹ ಸ್ಥಿತಿ ಇರಬಹುದು ಅಥನೇ ಶಿವಯೋಗಿಗಳದಂತ. ಆ ಸಿದ್ಧಾರೂಢ ಪೋಳಿ ಹೇಳಿದ ಕೂಡಲೇ ಆ ಉತ್ತರ ಭಾರತದ ಪಂಡಿತರು ಅಥನಿಗೆ ಬಂದರು, ಶಿವಯೋಗಿಗಳ ದರ್ಶನ ಮಾಡಿಕೊಂಡ್ರು. ಆ ಶಿವಯೋಗಿಗಳನ್ನು ಅವರು ಹೆಂಗೆ ಕಂಡರು ಅಂದ್ರೆ, ಶಿವಯೋಗಿಗಳ ದೇದೀಪ್ಯಮಾನವಾದಂತಹ ಶ್ರೀಮುಖ, ಆ ಮುಖದೊಳಗನ ಅಷ್ಟೊಂದು ಕಳೆ. ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕುಳಿತಲ್ಲಿ ಎಲ್ಲಿಯೂ ಲಿಂಗಯ್ಯನನ್ನೇ ಕಾಣುವ ಕಂಗಳು. ಅವರ ಕಣ್ಣು ನೋಡಿದ ಕೂಡಲೇ ಹೆಂಗೆ ಅನಿಸ್ತಿತ್ತಂದ್ರೆ, ಲಿಂಗವನ್ನು ನೋಡಕತ್ತಾರೇನೋಪ್ಪ ಅವರು ಅನ್ನೋರು ಹಂಗೆ ತೀಕ್ಷ್ಣ ದೃಷ್ಟಿ ಇತ್ತು ಅವ್ರದ್ದು. ಮತ್ತು ಯಾವಾಗಲೂ ಸಹಿತ ಬಸವ ಅಪ್ಪನ ವಚನಗಳನ್ನು ಅವರು ಗುಣಗುಣಿಸ್ತಿದ್ದರು. ಮತ್ತು ಕರಳು ಕರಗಿಸುವಂತಹ ಒಂದು ಭಕ್ತಿಯನ್ನು ಉಕ್ಕಿಸುವಂತಹ ಒಂದು ಶಿವಪೂಜೆ ಮತ್ತು ಸೇವೆಗೆ, ದಯೆಗೆ ಮಳೆಗರೆವ ಅವರ ಕರುಣೆ. ತಮ್ಮ ಬಟ್ಟೆಯನ್ನು ತಾವೇ ಮಡಿ ಮಾಡಿಕೊಳ್ತಿದ್ರು. ಶಿವಪೂಜೆಗಾಗಿ ಹೂಪತ್ರಿಗಳನ್ನು ತಾವೇ ಹರಿತಿದ್ರು. ಇದನ್ನೆಲ್ಲ ಪಂಡಿತರು ನೋಡಿದರು. 2 ದಿನ ಉಳಿದ್ರಲ್ಲೇ ನೋಡಿ ಒಂದು ದಿವಸ ಸಿದ್ಧಾರೂಢರಿಗೆ ಕೇಳಿದಂತಹ ಪ್ರಶ್ನೆಯನ್ನು ಕೇಳಿದರು. ಸ್ವಾಮಿ, ಸ್ಥಿತಪ್ರಜ್ಞ ಸ್ಥಿತಿಯ ಪ್ರತ್ಯಕ್ಷ ಅನುಭವವನ್ನು ತಾವು ಮಾಡಿಕೊಡಬೇಕು ಅಂತ ಅಂದರು. ಆವಾಗ 4-5 ದಿನ ಹೋದ್ರೂ ಸಹಿತ ಶಿವಯೋಗಿಗಳು ಅದರ ಬಗ್ಗೆ ಚಕಾರ ಶಬ್ದ ಮಾತಾಡಲಿಲ್ಲ. ತಮ್ಮೊಳಗೆ ತಾವಾಗಿ ತಮ್ಮ ಆನಂದದೊಳಗನ ಅವರು ಇರುತ್ತಿದ್ದರು. ಆವಾಗ ಅಲ್ಲಿ ಬಂದಂತಹ ಪಂಡಿತರಿಗೆ ನಿರಾಶೆ ಅನಿಸ್ತು. ಹೊಳ್ಳಿ ಮತ್ತು ಹುಬ್ಬಳ್ಳಿಗೆ ಬಂದರು. ಹುಬ್ಬಳ್ಳಿಗೆ ಬಂದ ನಡೆದ ಸಂಗತಿಯನ್ನೆಲ್ಲ ಅವರು ಸಿದ್ಧಾರೂಢರ ಮುಂದೆ ಹೇಳಿದರು. ಯಪ್ಪ, ನಮಗೆ ಅಲ್ಲಿ ಹೋದ್ರೂ ನಿರಾಶನ ಆತ್ರಿ, ನಾವು ಕೇಳಿದ ಪ್ರಶ್ನೆಗೆ ಅವರು ಉತ್ತರನ ಕೊಡಲಿಲ್ಲ ಅಂತಂದ್ರೆ ಅವರು. ಸಿದ್ಧಾರೂಢರಂದರು, ಹುಚ್ಚ ಪೂಳ್ರೆ, ಸ್ಥಿತಪ್ರಜ್ಞ ಸ್ಥಿತಿಯನ್ನು ಅವರು ಹೇಳಿ ತೋರಿಸ್ಲಿಲ್ಲಪ್ಪ, ಕೃತಿಯಿಂದ ಮಾಡಿ ತೋರಿಸಿದ್ದಾರೆ. ಅವರಿರೋದನ ಸ್ಥಿತಪ್ರಜ್ಞ ಸ್ಥಿತಿ, ಲಿಂಗಾಂಗ ಸಾಮರಸ್ಯದಲ್ಲಿ ಶಿವಯೋಗದ ಸಾಕಾರ ಮೂರ್ತಿಯಾಗಿ ಅವರದಾರ. ಅಂಥವರು ಕೋಟಿಗೊಬ್ಬರು ಸಿಗೋದು ಅಂತ ಹೇಳಿ ಗದ್ಗದಿತವಾದಂತಹ ಕಂಠದಿಂದ ಸಿದ್ಧಾರೂಢರು ಅಥಣಿ ಶಿವಯೋಗಿಗಳ ಸ್ಥಿತಿಯನ್ನು ಹುಬ್ಬಳ್ಳಿ ಒಳಗೆ ಸ್ಮರಣೆ ಮಾಡಿ ಕಣ್ಣು ನೀರು ತುಂಬಿ ಬಂದಿದ್ದು ಅಂತ. ಅದನ್ನು ಕೇಳಿದಂತಹ ಪಂಡಿತರು ಬೆರಗಾದರು. ಆಹಾಹಾಹಾ, ಎಂತಹ ಮಹಾನುಭಾವರಿವರಿಬ್ಬರು! ನಾನು ಸ್ಥಿತಪ್ರಜ್ಞ, ನನ್ನ ದರ್ಶನ ಮಾಡ್ಕೋ ಅಂತ ಇವರು ಹೇಳಲಿಲ್ಲ.
ಸ್ಥಿತಪ್ರಜ್ಞನ ಇದ್ರೂ ಸಹಿತ ನಾನು ಸ್ಥಿತಪ್ರಜ್ಞ ಅಂತ ಅವರು ಹೇಳಲಿಲ್ಲ. ಇಂತಹ ಮಹಾತ್ಮರನ್ನು ಪಡೆದಂಥ ನಾವೆಷ್ಟು ಪುಣ್ಯಾತ್ಮರು, ಎಷ್ಟೋ ಜನ್ಮದ ಪುಣ್ಯದ ಬಲದಿಂದ ನಮಗೆ ಇಂತಹ ಮಹಾತ್ಮರ ದರ್ಶನವಾಯಿತು ಅಂಥೇಳಿ ಸಂತೋಷಪಟ್ಟರು. ಅಂದ್ರೆ ಸಿದ್ಧಾರೂಢಪ್ಪಗಳು ಅಥಣಿ ಶಿವಯೋಗಿಗಳ ಒಂದು ಮಹಿಮೆಯನ್ನು ಎಷ್ಟೊಂದು ಸುಂದರವಾಗಿ ಅಲ್ಲಿ ವ್ಯಕ್ತಪಡಿಸಿದರಂತ. ಶಿವಯೋಗಿಗಳು ನಿಜವಾದ ಸ್ಥಿತಪ್ರಜ್ಞರಿದ್ದರು. ಅವರು ಸ್ವತಃ ತಮ್ಮ ಮಠದ ಅಧಿಕಾರವನ್ನು ಬಿಟ್ಟು ಕೊಟ್ಟರು ಸಿದ್ಧಲಿಂಗ ದೇವರಿಗೆ. ಒಂದು ದಿವಸವೂ ಸಹಿತ ತಮ್ಮ ಹಾಸಿಗೆಯನ್ನು ಬೇರೆದವ್ರ ಕಡೆ ಹಾಸ್ಕೊಳ್ಳಿಲ್ಲ. ತಮ್ಮ ಜಳಕಕ್ಕಾಗಿ ನೀರನ್ನು ಬೇರೆದವ್ರ ಕಡೆಯಿಂದ ಕಾಯಿಸ್ಕೊಳ್ಳಿಲ್ಲ. ಒಂದು ದಿನವೂ ತಮ್ಮ ಬಟ್ಟೆಯನ್ನು ಇನ್ನೊಬ್ಬರಿಗೆ ಒಗೆಯಕ್ಕೆ ಹಚ್ಚಲಿಲ್ಲ. ತಮ್ಮ ಪೂಜೆಗೆ ಬೇಕಾಗುವಂತಹ ಹೂಪತ್ರೆಗಳನ್ನು ತಾವೇ ಹರಿದ್ರು. ಒಂದು ಹೂವಿನೊಳಗೆ, ಒಂದು ಬಟ್ಟೆಯೊಳಗೆ, ಒಂದು ಮರದೊಳಗೆ, ಒಂದು ಕಲ್ಲಿನೊಳಗೆ, ಒಂದು ಮಣ್ಣಿನೊಳಗೆ, ಎಲ್ಲಿ ನೋಡಿದಲ್ಲಿ ಲಿಂಗವನ್ನು ಕಂಡಂತಹ ನಿಜವಾದ ಸ್ಥಿತಪ್ರಜ್ಞರು ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು. ಅಂಥವರ ಒಂದು ಗುಣಗಾನವನ್ನು ಸಿದ್ಧಾರೂಢರು ಹೆಂಗೆ ಮಾಡಿದ್ರು ಅಂಥೇಳಿ ಈ ಒಂದು ಭಾಗದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಆ ಒಂದು ದಿವ್ಯ ಭವ್ಯ ಅಧ್ಯಾತ್ಮದ ಅತ್ಯುನ್ನತ ಸ್ಥಿತಿಯಲ್ಲಿ ನಿಂತ ಮಹಾತ್ಮರಲ್ಲಿ ಸಾಮರಸ್ಯ, ಏಕೋಹಂ ಭಾವ, ಸರ್ವಾತ್ಮಕ ಭಾವ ಸಂಪನ್ನತೆ, ಅಭೇದ ದೃಷ್ಟಿ ಕಂಡು ಆ ಪಂಡಿತರೆಲ್ಲರೂ ಭಕ್ತಿಪರವಶರಾದರು. ಒಂದೆರಡು ದಿನವಿದ್ದು ಪುನಃ ಅಥಣಿಗೆ ಹೋಗಿ ಶ್ರೀ ಶಿವಯೋಗಿಗಳ ದರ್ಶನ ಪಡೆದು ತಮ್ಮ ಪ್ರಶ್ನೆಗೆ ಪ್ರತ್ಯಕ್ಷ ಉತ್ತರವೇ ಆಗಿ ಕಂಡ ಅವರ ಸನ್ನಿಧಿಯಿಂದ ಸಂಪೂರ್ಣ ತೃಪ್ತರಾಗಿ ಪುನೀತರಾಗಿ ಮರಳಿ ತಮ್ಮ ನಾಡು ಸೇರಿದರು ಅಂತ ಹೇಳ್ತಾರೆ. ಇಲ್ಲಿ ವಿಶೇಷವಾಗಿ ಹೇಳ್ತಾರೆ, ನಾವೇನಿರ್ತೀವಲ್ಲ ನಾವೇ ಭೇದ ಭಾವ ಮಾಡ್ತೀವಿ ರೀ. ಅವರು ದೊಡ್ಡವರು, ಇವರು ಸಣ್ಣವರು, ಅವ್ರು ಹೆಚ್ಚು ಇವರು ಕಡಿಮೆ ಅಂತ ಹೇಳ್ತಾರೆ. ಎಲ್ಲ ಮಹಾತ್ಮರು ಒಂದೇ ಇರ್ತಾರೆ. ಅವರಲ್ಲಿ ಯಾವ ರೀತಿಯ ಭೇದ ಭಾವಗಳೂ ಇರುವುದಿಲ್ಲ. ಅಂತಹ ಸದ್ಗುರುಗಳನ್ನು ನಂಬಿದಂಥ ನಾವು ನಮ್ಮೊಳಗೂ ಸಹಿತ ಭೇದ ಭಾವಗಳಿದ್ದರೆ ಅವುಗಳನ್ನು ದೂರ ಮಾಡಬೇಕು.